ಸಮೀಕ್ಷೆಯ ಬಗ್ಗೆ ಪ್ರಶ್ನೋತ್ತರ ಮಾಲಿಕೆ ಮುಂದುವರೆದ ಭಾಗ. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಎಲ್ಲರಿಗೂ ಭಾಗ 2ಕ್ಕೆ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ 42ನೇ ಪ್ರಶ್ನೆಗಳವರೆಗೆ ಚರ್ಚಿಸಿದ್ದೆವು. ಈಗ 43ನೇ ಪ್ರಶ್ನೆ. ಕುಟುಂಬದಲ್ಲಿನ ಮಗಳು ವಿವಾಹಿತೆಯಾದಲ್ಲಿ ಅವರನ್ನು ಡಿಲೀಟ್ ಮಾಡಲು ಅವಕಾಶವಿದೆಯೇ? ಉತ್ತರ ಇದೆ. 44. ಒಂದು ಗ್ರಾಮದಲ್ಲಿ 2 ಬೂತ್ ಇರುವ ಸಂದರ್ಭದಲ್ಲಿ 1ನೇ ಬ್ಲಾಕ್ನಲ್ಲಿ 100% ನಾನ್ ಎಸ್ಸಿ ಕುಟುಂಬಗಳಿದ್ದಲ್ಲಿ 2ನೇ ಬೂತ್ನ ಗಣತಿದಾರರ ಕೆಲಸ ಜಾಸ್ತಿ ಇರುವುದರಿಂದ 1ನೇ ಬ್ಲಾಕ್ನವರು 2ನೇ ಬ್ಲಾಕ್ನವರ ಕೆಲವು ಮನೆ ಸಮೀಕ್ಷೆ ಕೈಗೊಳ್ಳಬಹುದೇ? ಇದಕ್ಕೆ ಉತ್ತರ, ಸಂಬಂಧಿಸಿದ ಅಧಿಕಾರಿಗಳು ವಹಿಸಿಕೊಟ್ಟ ಕಾರ್ಯಕ್ಷೇತ್ರದಲ್ಲಿ ಮಾತ್ರ ಸಮೀಕ್ಷೆಯನ್ನು ನಿರ್ವಹಿಸುವುದು. ಅಂದರೆ ಬೇರೆ ಬ್ಲಾಕಲ್ಲಿ ಅನುಮತಿ ಇಲ್ಲದೆ ಹೋಗಿ ಸಮೀಕ್ಷೆ ಮಾಡೋ ಹಾಗೆ ಇಲ್ಲ. ಅವರಿಗೆ ವಹಿಸಿರುವಂತಹ ಬ್ಲಾಕ್ಗಳಲ್ಲಿ ಮಾತ್ರ ಸಮೀಕ್ಷೆಯನ್ನು ಮಾಡಬೇಕಾಗಿರುತ್ತೆ. 45. ಸಮೀಕ್ಷೆ ವೇಳೆ ಬೋಯಿ ಆಗಿದ್ದರೂ ಭೋವಿ ಎಂದು ಹಾಗೂ ಕಿಳ್ಳಿಕ್ಯಾತರ ಆಗಿದ್ದರೂ ಶಿಳ್ಳೆಕ್ಯಾತರ್ ಎಂದು ನಮೂದಿಸಲು ತಿಳಿಸಿ ಮುಂದೆ ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ಜಾತಿ ಪ್ರಮಾಣ ಪತ್ರ ನೀಡಲು ಒತ್ತಾಯಿಸುವ ಸಂಭವವಿದ್ದು ಈ ಬಗ್ಗೆ ತಿಳಿಸುವುದು. ಚರ್ಚೆಗೆ ಆಸ್ಪದ ಇಲ್ಲ. ಅವರು ಏನನ್ನು ಹೇಳ್ತಾರೋ ಅದನ್ನು ನಾವು ನಮೂದಿಸಬೇಕು, ಚರ್ಚೆ ಮಾಡೋ ಹಾಗೆ ಇಲ್ಲ. ಮುಂದಿನ ಪ್ರಶ್ನೆ. ವೋಟರ್ ಲಿಸ್ಟ್ನಲ್ಲಿ ಸದಸ್ಯರ ಸಂಖ್ಯೆಗೂ ರೇಷನ್ ಕಾರ್ಡ್ನಲ್ಲಿರುವ ಸದಸ್ಯರ ಸಂಖ್ಯೆಗೂ ವ್ಯತ್ಯಾಸ ಕಂಡುಬಂದಲ್ಲಿ ಯಾವ ರೀತಿ ನಮೂದಿಸುವುದು? ಉತ್ತರ, ಪಡಿತರ ಚೀಟಿಯನ್ನು ಪರಿಗಣಿಸಿ ಸಮೀಕ್ಷೆ ಕಾರ್ಯ ಕೈಗೊಳ್ಳುವುದು. 47 ಪ್ರಶ್ನೆ. ಮನೆ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡ ನಂತರದಲ್ಲಿ ಗಣತಿಯಾಗಿರುವ ಬಗ್ಗೆ ಮನೆ ಗುರುತು ಮಾಡುವ ಕುರಿತು ಅಗತ್ಯ ಇಲ್ಲ. 48. ನಿಮ್ಮ ಕುಟುಂಬವು ಯಾವುದಾದರೂ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದೆಯೇ ಎಂಬ ಪ್ರಶ್ನೆಗೆ ಉತ್ತರವನ್ನು 3-4 ಅಂಶಗಳ ಮೇಲೆ ಟಿಕ್ ಮಾಡಬಹುದೇ? ಬಹು ಆಯ್ಕೆಗೆ ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. 49ನೇ ಪ್ರಶ್ನೆ. ಪರಿಶಿಷ್ಟ ಜಾತಿ ಪ್ರಮಾಣಪತ್ರವನ್ನು ಹೊಂದದೇ ಇರುವ ಕೆಲವು ವಿವಾದಿತ ಜಾತಿಗಳ ಸರ್ವೆ ಮಾಡುವಾಗ ಮಾಹಿತಿದಾರರು ಪರಿಶಿಷ್ಟ ಜಾತಿ ಎಂದು ಹೇಳುವ ಜಾತಿಯೇ ಅಂತಿಮವೇ? 101 ಜಾತಿಗಳ ಪಟ್ಟಿಯನ್ನು ನೀಡಲಾಗಿದೆ. ಮಾಹಿತಿದಾರರು ಪಟ್ಟಿಯಲ್ಲಿರುವ ಜಾತಿಯನ್ನು ತಿಳಿಸಿದಲ್ಲಿ ಮಾತ್ರ ನಮೂದಿಸಬೇಕು. 50ನೇ ಪ್ರಶ್ನೆ. ಕುಟುಂಬದಲ್ಲಿ 18 ವರ್ಷ ಮೇಲ್ಪಟ್ಟವರು ಯಾರೂ ಇರದೇ ಇದ್ದ ಸಂದರ್ಭದಲ್ಲಿ ಆಗ ಮಾಹಿತಿಯನ್ನು ಯಾರಿಂದ ಪಡೆಯಬೇಕು? 18 ವರ್ಷ ಮೇಲ್ಪಟ್ಟವರು ಯಾರೂ ಇಲ್ಲದಿದ್ದಲ್ಲಿ ಅವರಲ್ಲಿ ಹಿರಿಯರಾದ ಸದಸ್ಯರಿಂದ ಮಾಹಿತಿಯನ್ನು ಪಡೆಯಬಹುದು. ಆದರೆ BPL ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಒದಗಿಸುವುದು ಕಡ್ಡಾಯ. ಇರೋರಲ್ಲಿ ದೊಡ್ಡವ್ರನ್ನ ಆರಿಸ್ಕೊಂಡು ಅವರಿಂದ ಮಾಹಿತಿಯನ್ನು ಪಡ್ಕೋಬೇಕು. ಜೊತೆಗೆ ಯಾವುದಾದ್ರೂ ಒಂದು ದಾಖಲಾತಿಯನ್ನು ಅವರಿಂದ ಪಡೆದುಕೊಳ್ಳಲೇಬೇಕು. 51ನೇ ಪ್ರಶ್ನೆ. ಇದು ಸಾಧಾರಣವಾಗಿ ಎಲ್ಲರನ್ನೂ ಕಾಡುವಂತಹ ಪ್ರಶ್ನೆ. 2-3 ಬಾರಿ ಮನೆ ಸರ್ವೆ ಮಾಡಲು ಹೋದಾಗಲೂ ಕೂಡ ಸ್ಥಳೀಯವಾಗಿ ಲಭ್ಯವಿಲ್ಲದ ಕುಟುಂಬಗಳ ಗಣತಿಯನ್ನು ಹೇಗೆ ಮಾಡಬೇಕು? ದಿನಾಂಕ 19/5/2025 ರಿಂದ 21/5/2025 ನಡೆಯುವ ವಿಶೇಷ ಶಿಬಿರಗಳಲ್ಲಿ ಮಾಹಿತಿ ನೀಡಲು ಅವಕಾಶವಿದೆ. 52. ಮೊಬೈಲ್ ಆಪ್ನಲ್ಲಿ ವಿಲೇಜ್ ಕೋಡ್, ವಾರ್ಡ್ ನಂಬರ್ ಕೇಳುತ್ತಿದ್ದು ನಮೂದು ಮಾಡಬೇಕಾಗಿರುತ್ತದೆ. ಡ್ರಾಪ್ ಡೌನ್ನಲ್ಲಿ ಲಭ್ಯವಿದೆ. 53. ಕುಟುಂಬದಲ್ಲಿ ತಂದೆ ನಿಧನ ಹೊಂದಿದ್ದು ತಾಯಿ ಹಾಗೂ ಮಗ ಮಾತ್ರ ಇದ್ದಲ್ಲಿ ಕುಟುಂಬದ ಮುಖ್ಯಸ್ಥರಾಗಿ ತಾಯಿಯನ್ನು ಪರಿಗಣಿಸಬಹುದೇ? ಹೌದು. 54ನೇ ಪ್ರಶ್ನೆ. ಕುಟುಂಬದಲ್ಲಿ ಮತದಾರರ ಪಟ್ಟಿಯಲ್ಲಿ ಇಲ್ಲದಂತಹ ಕುಟುಂಬದ ಸದಸ್ಯರನ್ನು ಹೇಗೆ ಗಣನೆಗೆ ತೆಗೆದುಕೊಳ್ಳಬೇಕು? ಪಡಿತರ ಚೀಟಿ, ಆಧಾರ್ ಕಾರ್ಡ್ ಆಧಾರದ ಮೇಲೆ ಪರಿಗಣಿಸಬೇಕು. 55ನೇ ಪ್ರಶ್ನೆ.
ಪಡಿತರ ಚೀಟಿ ಇಲ್ಲದೆ ಹೋದ ಸಮಯದಲ್ಲಿ ಆಧಾರ್ ಸಂಖ್ಯೆ ನಮೂದು ಮಾಡಿದರೂ ವಿವರಗಳು ಕಾಣಿಸುತ್ತಿಲ್ಲ. ಈ ಸಂಬಂಧ ಹೇಗೆ ಮುಂದುವರಿಯಬೇಕು ಎಂದು ತಿಳಿಸಬೇಕಾಗಿದೆ. ಇದಕ್ಕೆ ಉತ್ತರ: ಆಧಾರ್ ಸಂಖ್ಯೆ ನಮೂದಿಸಿದ ಸಂದರ್ಭದಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಹೆಸರುಗಳನ್ನು ನಮೂದಿಸುವುದು. 56ನೇ ಪ್ರಶ್ನೆ: ಶೈಕ್ಷಣಿಕ ಸಂಸ್ಥೆಗಳ ಪಟ್ಟಿಯಲ್ಲಿ ಅನುದಾನಿತ ಶಾಲಾ ವಿವರಗಳು ಇರುವುದಿಲ್ಲ. ಅನುದಾನಿತ ಶಾಲೆಗಳನ್ನು ಖಾಸಗಿ ಶಾಲೆ ಎಂದು ಪರಿಗಣಿಸುವುದು. 57ನೇ ಪ್ರಶ್ನೆ: ಮಕ್ಕಳ ಬ್ಯಾಂಕ್ ಖಾತೆ ವಿವರ ಸೇರಿಸಲು ಆಯ್ಕೆ ನೀಡಿರುವುದಿಲ್ಲ. ಹೌದು. 58. ಸಂಜೆ 6:30 ನಂತರ ಗಣತಿ ಕಾರ್ಯ ಮಾಡಬಹುದೇ? ಇಲ್ಲ. 59. ಮೇಲ್ವಿಚಾರಕರು ಗಣತಿದಾರರ 100% ಸರ್ವೆಯನ್ನು ಕ್ರಾಸ್ ಚೆಕ್ ಮಾಡಲು ಅವಕಾಶ ಇದೆಯೇ? ಕೈಪಿಡಿಯ ಪುಟ ಸಂಖ್ಯೆ 8 ಮತ್ತು 9ರ ಪ್ಯಾರಾ ಸಂಖ್ಯೆ 1.11ರಲ್ಲಿ ವಿವರಿಸಿದ ಪ್ರಕಾರ ಮೇಲ್ವಿಚಾರಣೆಯನ್ನು ಕೈಗೊಳ್ಳುವುದು. ಪ್ರಶ್ನೆ 60. ಜಮೀನು ಹೊಂದಿರುವ ವಿವರಗಳ ಭಾಗ ಸಾಕಷ್ಟು ಮಾಹಿತಿಯಿಂದ ಕೂಡಿದೆ. ಅದನ್ನು ಸರಳೀಕರಿಸಬಹುದೇ? ಸರಳೀಕರಿಸಿದ ಮಾಹಿತಿಯನ್ನೇ ಪಡೆಯಲಾಗುತ್ತಿದೆ. ಅಂದರೆ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಬೇಕು. 61ನೇ ಪ್ರಶ್ನೆ: 100 ಪರಿಶಿಷ್ಟ ಜಾತಿ ಮನೆಗಳಿಗಿಂತ ಹೆಚ್ಚಿನ ಮನೆಗಳಿದ್ದಲ್ಲಿ ಹೆಚ್ಚಿನ ಸಮೀಕ್ಷೆದಾರರನ್ನು ನೇಮಿಸಿಕೊಳ್ಳಬಹುದೇ? ಇಲ್ಲ. 62ನೇ ಪ್ರಶ್ನೆ: ಸಮೀಕ್ಷೆದಾರರಿಗೆ, ಮೇಲ್ವಿಚಾರಕರಿಗೆ, ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ ಹಾಗೂ ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ ಸಮೀಕ್ಷೆ ಕಾರ್ಯ ಕೈಗೊಳ್ಳಲು ಗೌರವಧನ ಪಾವತಿಯ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನಿಸಲಾಗುತ್ತಿದೆ. 63ನೇ ಪ್ರಶ್ನೆ: ಒಂದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಹೊಂದಿದಲ್ಲಿ ಅಂತಹ ಕುಟುಂಬದ ಸದಸ್ಯರುಗಳನ್ನು ಸಮೀಕ್ಷೆ ನಡೆಸುವ ಬಗ್ಗೆ ಪಡಿತರ ಚೀಟಿವಾರು ಪ್ರತ್ಯೇಕ ಕುಟುಂಬಗಳೆಂದು ಪರಿಗಣಿಸಿ ಸಮೀಕ್ಷೆ ನಡೆಸಬೇಕು. ರೇಷನ್ ಕಾರ್ಡ್ ಆಧಾರಿತವಾಗಿ ಕುಟುಂಬಗಳು ಅಂತ ಪರಿಗಣಿಸಬೇಕಾಗುತ್ತೆ. ಆ ಪ್ರಕಾರವಾಗಿ ಸಮೀಕ್ಷೆ ನಡೆಸಬೇಕು. 64. ಒಂದು ಕುಟುಂಬದ ಸದಸ್ಯರ ಹೆಸರು ಚುನಾವಣಾ ಪಟ್ಟಿಯಲ್ಲಿ ಬೇರೆ ಕುಟುಂಬದ ಸದಸ್ಯರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದ್ದಲ್ಲಿ ಯಾವ ರೀತಿ ಪರಿಗಣಿಸಬೇಕು? ಮತದಾರರ ಪಟ್ಟಿಯನ್ನು ಮನೆ ಗುರುತಿಸುವುದಕ್ಕೆ ಮಾತ್ರ ಸೀಮಿತವಾಗಿದೆ. 65. ಲೈನ್ ಮನೆಗಳಲ್ಲಿ ವಾಸವಿರುವ ಇತರೆ ರಾಜ್ಯದ ಪರಿಶಿಷ್ಟ ಜಾತಿ ಕುಟುಂಬಗಳನ್ನು ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಎಂದು ಗುರುತಿಸಿ ಪರಿಗಣಿಸಬಹುದೇ? ಇಲ್ಲ. ಕರ್ನಾಟಕ ರಾಜ್ಯದ ವಿಳಾಸ ಇರುವ ಕುಟುಂಬಗಳನ್ನು ಮಾತ್ರ ಪರಿಗಣಿಸಬೇಕು. 66. ಪರಿಶಿಷ್ಟ ಜಾತಿಯಲ್ಲಿ ಒಳಜಾತಿ ಗೊತ್ತಿಲ್ಲ ಎಂಬುದಾಗಿ ತಿಳಿಸಿದರೆ ಯಾವ ರೀತಿ ಆ್ಯಪ್ನಲ್ಲಿ ನಮೂದಿಸಬೇಕು? ಪಟ್ಟಿಯಲ್ಲಿರುವ 101 ಜಾತಿಗಳಲ್ಲಿ ಒಂದನ್ನು ನಮೂದಿಸುವುದು ಕಡ್ಡಾಯ. ಅಂದರೆ ಒಳ ಮೀಸಲಾತಿಗಾಗಿ ಈ ಸಮೀಕ್ಷೆ ಮಾಡ್ತಾ ಇರೋದ್ರಿಂದ ಉಪಜಾತಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. 67ನೇ ಪ್ರಶ್ನೆ: ಡೆಮೋ ಮೊಬೈಲ್ ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಮಾಡಲಾಗಿದೆ. 68. ಅಂತರ್ಜಾತಿಯಾಗಿದ್ದಲ್ಲಿ ಜಾತಿ ಹೆಸರು, ಹೆಂಡತಿ ಅಥವಾ ಗಂಡ ಜಾತಿ ಹೆಸರು ತೋರಿಸುತ್ತಿಲ್ಲ. ಅಂತರ್ಜಾತಿ ವಿವಾಹ ಎಂದು ಹೇಳಿದ ಸಂದರ್ಭಗಳಲ್ಲಿ ದಂಪತಿಗಳಿರುವರ ಜಾತಿಗಳನ್ನು ಪ್ರತ್ಯೇಕವಾಗಿ ನಮೂದಿಸುವ ಅಗತ್ಯವಿಲ್ಲ. 69. ಪಡಿತರ ಚೀಟಿ ಇಲ್ಲದೆ ಹೋದ ಸಮಯದಲ್ಲಿ ಆಧಾರ್ ಸಂಖ್ಯೆ ನಮೂದು ಮಾಡಿದರೂ ಸವಿವರ ಕಾಣಿಸುತ್ತಿಲ್ಲ. ಹೌದು. ಮಾಹಿತಿಯನ್ನು ಅವರಿಂದ ಪಡೆದು ಭರ್ತಿ ಮಾಡಬೇಕು. 70. ಆಫ್ಲೈನ್ನಲ್ಲಿ 42 ಪ್ರಶ್ನಾವಳಿಗಳು ಓಪನ್ ಆಗುವ ವ್ಯವಸ್ಥೆ ಕಲ್ಪಿಸಲಾಗಿದೆ. 71. ಶಾಲಾ ವಿಧ ಆಯ್ಕೆ ಮಾಡುವಲ್ಲಿ ಕನಿಷ್ಠ 3 ವಿಧಗಳನ್ನು ನಮೂದಿಸಲು ಅವಕಾಶ ನೀಡುವುದು. ಹೌದು. ಕೈಪಿಡಿಯ ಪುಟ ಸಂಖ್ಯೆ 25ರಲ್ಲಿ ವಿವರಗಳನ್ನು ನೀಡಲಾಗಿದೆ. 72. ಒಂದಕ್ಕಿಂತ ಹೆಚ್ಚು ಕಾರಣಕ್ಕಾಗಿ ಸಾಲ ಪಡೆದಿದ್ದರೆ ಹೇಗೆ ನಮೂದಿಸಬೇಕು? ಬಹು ಆಯ್ಕೆಗೆ ಆ್ಯಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಹೀಗೆ ಏನೇನು ಸಮಸ್ಯೆಗಳು ಎದುರಾಗಬಹುದೋ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಸೂಚಿಸಿದ್ದಾರೆ ಹಾಗೂ ಆ್ಯಪ್ನಲ್ಲಿ ಅದಕ್ಕೆಲ್ಲ ಅವಕಾಶವನ್ನು ಸಹ ಕಲ್ಪಿಸಿದ್ದಾರೆ. ಪ್ರಶ್ನೆ 73. 17ರಿಂದ 40 ವರ್ಷದವರು ಶಿಕ್ಷಣ ಮುಂದುವರೆಸಲು ಕಾರಣ ನಮೂದಿಸಲು ಕನಿಷ್ಠ ಯಾವ ಹಂತದ ನಂತರ ಡಿಸ್ಕಂಟಿನ್ಯೂಡ್ ಎಂದು ಪರಿಗಣಿಸಬೇಕು?
ಎಂಬುದರ ಬಗ್ಗೆ ಸ್ಪಷ್ಟ ವಿವರಣೆ ಇರುವುದಿಲ್ಲ. ಇದು ಅತ್ಯಂತ ಮುಖ್ಯ. 17 ವರ್ಷ ಪೂರ್ತಿಯಾದ ನಂತರ ಶಾಲೆಯನ್ನು ಬಿಟ್ಟರೆ ಅದಕ್ಕೆ ಕಾರಣವನ್ನು ಸೂಚಿಸುವುದು. 74ನೇ ಪ್ರಶ್ನೆ, ಮೊಬೈಲ್ ಆ್ಯಪ್ನಲ್ಲಿ ಧರ್ಮ ನಮೂದು ಮಾಡಲು ಯಾವುದೇ ಅವಕಾಶ ಇರುವುದಿಲ್ಲ. ಆದರೆ ಕೆಲ ಕುಟುಂಬಗಳು ಇತರೆ ಧರ್ಮಕ್ಕೆ ಪರಿವರ್ತನೆಗೊಂಡಿದ್ದಲ್ಲಿ ಅಂತಹ ಕುಟುಂಬಗಳನ್ನು ನಾನ್ ಶೆಡ್ಯೂಲ್ ಫ್ಯಾಮಿಲಿ ಕ್ಯಾಸ್ಟ್ ಎಂದು ಪರಿಗಣಿಸಬಹುದೇ? ಅವಕಾಶ ಕಲ್ಪಿಸಿರುವುದಿಲ್ಲ. 75ನೇ ಪ್ರಶ್ನೆ, ಕಾರ್ಮಿಕ ವರ್ಗದವರು ಕೆಲಸದ ನಿಮಿತ್ತ ಅಥವಾ ಅನಾರೋಗ್ಯ ಅಥವಾ ಇತರೆ ಕಾರಣಗಳಿಂದ ಸಮೀಕ್ಷಾ ಸಂದರ್ಭದಲ್ಲಿ ಮನೆಯಲ್ಲಿ ಇಲ್ಲದೇ ಇದ್ದ ಸಂದರ್ಭದಲ್ಲಿ ರಕ್ತ ಸಂಬಂಧಿಗಳಿಂದ ಮಾಹಿತಿ ಪಡೆಯಬಹುದೇ? ಕುಟುಂಬದ ಸದಸ್ಯರೇ ಮಾಹಿತಿ ಒದಗಿಸುವುದು ಕಡ್ಡಾಯ. ಕುಟುಂಬದ ಸದಸ್ಯರೇ ಮಾಹಿತಿಯನ್ನು ಒದಗಿಸಬೇಕು. 76, ಕುಟುಂಬದ ವ್ಯಕ್ತಿ ಮೃತಪಟ್ಟ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಯ ಹೆಸರನ್ನು ಡಿಲೀಟ್ ಮಾಡಿದಾಗ್ಯೂ ಮೊಬೈಲ್ ಆ್ಯಪ್ನಲ್ಲಿ ಮುಂದಿನ ವಿವರಗಳನ್ನು ನಮೂದಿಸುವಂತೆ ಕೇಳುತ್ತಿರುವುದನ್ನು ಸರಿಪಡಿಸಬೇಕಾಗಿರುತ್ತದೆ. ಆ್ಯಪ್ನಲ್ಲಿ ಸರಿಪಡಿಸಲಾಗಿದೆ. 77, ಆ್ಯಪ್ನಲ್ಲಿ ವಿವರಗಳನ್ನು ಭರ್ತಿ ಮಾಡುವಾಗ ಹೊಸ ಸದಸ್ಯರುಗಳನ್ನು ಸೇರಿಸುವ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಇಲ್ಲದವರನ್ನು ನಮೂದಿಸುವ ಬಗ್ಗೆ ಹೇಗೆ ಪರಿಶೀಲಿಸಿ ಸೇರಿಸಬಹುದು. 78, ಒಂದು ಮನೆಯ ಸಮೀಕ್ಷೆಯನ್ನು ನಡೆಸುವ ಸಂದರ್ಭದಲ್ಲಿ ಯಾವುದೇ ದಾಖಲೆ ಇಲ್ಲದೆ ಆ ಮನೆಯ ಯಜಮಾನನು ನೀಡಿರುವ ಮಾಹಿತಿಯು ಸರಿಯಾಗಿರುತ್ತದೆ ಎಂಬುದಾಗಿ ಯಾವ ಆಧಾರದ ಮೇಲೆ ಸಮೀಕ್ಷೆ ನಡೆಸುವಿರಿ ಎಂದು ಸ್ಥಳೀಯರು, ಅಕ್ಕಪಕ್ಕದ ಮನೆಯವರು ಅಥವಾ ಸಮುದಾಯದ ಮುಖಂಡರು ಪ್ರಶ್ನೆ ಅಥವಾ ಗಲಾಟೆ ಮಾಡಿದಲ್ಲಿ ಏನು ಮಾಡಬೇಕು? BPL ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಒದಗಿಸಿದಲ್ಲಿ ಮಾತ್ರ ಸಮೀಕ್ಷೆಯನ್ನು ಮುಂದುವರೆಸುವುದು. 79, ಮನೆಯ ಯಜಮಾನನು ಸಮೀಕ್ಷೆಗೆ ಸಂಬಂಧಪಟ್ಟ ಪೂರ್ಣ ಮಾಹಿತಿಯನ್ನು ನೀಡಿದ ನಂತರ ದೃಢೀಕರಣ ಅರ್ಜಿಗೆ ಸಹಿ ಮಾಡಲು ಒಪ್ಪದೇ ಇದ್ದಲ್ಲಿ ಏನು ಮಾಡಬೇಕು? ಮಾಹಿತಿದಾರರು ಸಹಿ ಮಾಡಿರುವುದಿಲ್ಲವೆಂದು ಸಮೀಕ್ಷೆದಾರರು ದೃಢೀಕರಿಸಿ ಅಪ್ಲೋಡ್ ಮಾಡುವುದು. 80, ಕ್ರಮ ಸಂಖ್ಯೆ 23ರಲ್ಲಿ ಜಾತಿಗಳಲ್ಲಿ ವಡ್ಡಾರ್, ವಡ್ಡಾರ್, ವೊಡ್ಡರ್, ವೊಡ್ಡರ್ ಸ್ಪೆಲ್ಲಿಂಗ್ ಬದಲಾವಣೆ ಇದೆ, ಗಮನಿಸಿಕೊಳ್ಳಿ. ಯಾವ ಜಾತಿಯನ್ನು ನಮೂದಿಸಬೇಕು? 101 ಜಾತಿಗಳ ಪಟ್ಟಿಯನ್ನು ನೀಡಲಾಗಿದೆ. ಮಾಹಿತಿದಾರರು ನೀಡುವ ಜಾತಿಯನ್ನು ನಮೂದಿಸಬೇಕು. 81, ಒಂದು ಕುಟುಂಬದಲ್ಲಿ 18 ವರ್ಷ ಒಳಪಟ್ಟ ಮಕ್ಕಳಷ್ಟೇ ವಾಸವಿದ್ದರೆ ಅವರಲ್ಲಿ ಮಾಹಿತಿಯನ್ನು ಯಾರು ನೀಡಬೇಕು? ಅವರಲ್ಲಿಯೇ ಇರುವ ಹಿರಿಯ ಸದಸ್ಯರಿಂದ ಮಾಹಿತಿ ಪಡೆಯುವುದು. 82, ಹೊರ ರಾಜ್ಯದವರು ಇಲ್ಲಿ ನೆಲೆಸಿ ಇಲ್ಲಿ ಪಡಿತರ ಚೀಟಿ ಅಥವಾ ಆಧಾರ್ ಸಂಖ್ಯೆ ಹೊಂದಿದ್ದರೆ ಅವರನ್ನು ಸಮೀಕ್ಷೆಗೆ ಒಳಪಡಿಸಬಹುದೇ? ಕರ್ನಾಟಕ ರಾಜ್ಯದಲ್ಲಿ ನೋಂದಾವಣಿಯಾಗಿರುವ ಆಧಾರ್ ವಿವರಗಳನ್ನು ಮಾತ್ರ ಉಪಯೋಗಿಸಲು ಅವಕಾಶವಿರುತ್ತದೆ. 83, ಕುಟುಂಬವೊಂದರ ಮಾಹಿತಿ ಸಂಪೂರ್ಣಗೊಳಿಸಲು ಕನಿಷ್ಠ 30 ನಿಮಿಷ ಸಮಯ ಬೇಕಾಗುವುದರಿಂದ ಸಿಗುವ ಕಡಿಮೆ ಸಮಯದಲ್ಲಿ ಸಮೀಕ್ಷೆ ಸಾಧ್ಯವೇ? ಸಮೀಕ್ಷಾ ದಿನಾಂಕ ವಿಸ್ತರಣೆಯಾಗಬಹುದೇ? ಇಲ್ಲ. ಇರುವಂತಹ ಕಾಲಾವಕಾಶದಲ್ಲೇ ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕಾಗಿರುತ್ತೆ. ಆದರೆ ಸಂಜೆ 6:30 ನಂತರ ಸಮೀಕ್ಷೆ ಮುಂದುವರಿಸುವಂತೆ ಇಲ್ಲ. 84, ಫೋಟೋ ತೆಗೆಯಲು ಅನುಮತಿ ನಿರಾಕರಿಸಿದರೆ ಏನು ಮಾಡಬೇಕು? ಮಾಹಿತಿದಾರರ ಫೋಟೋ ತೆಗೆಯಲು ಒಪ್ಪಿಸುವುದು. ಒಂದು ವೇಳೆ ನಿರಾಕರಿಸಿದಲ್ಲಿ ಕಡ್ಡಾಯಗೊಳಿಸಲಾದ BPL ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ದಾಖಲೆಗಳನ್ನು ಪಡೆದು ಸಮೀಕ್ಷೆಯನ್ನು ಮುಂದುವರೆಸುವುದು. 85, ಒಂದು ಬಾರಿ ಮಾಹಿತಿಯನ್ನು ಗಣತಿದಾರರು ಕನ್ಸೆಂಟ್ ಪಡೆದು ಅಪ್ಡೇಟ್ ಮಾಡಿದ ನಂತರ ಕುಟುಂಬದ ಸದಸ್ಯರು 1 ದಿನದ ನಂತರ ಅಪ್ಡೇಟ್ ಆಗಿರುವ ಮಾಹಿತಿಯನ್ನು ಸ್ವಯಂ ಪರಿಶೀಲಿಸಿ ತಪ್ಪುಗಳಿದ್ದಲ್ಲಿ ಸರಿಪಡಿಸಿಕೊಡುವಂತೆ ಒತ್ತಾಯ ಮಾಡಿದಾಗ ಯಾವ ಕ್ರಮ ವಹಿಸಬೇಕು? ಅಥವಾ ಎಡಿಟ್ ಮಾಡಿ ತಪ್ಪಿರುವುದನ್ನು ಸರಿಪಡಿಸಿಕೊಡಲು ಅವಕಾಶ ನೀಡಲಾಗುವುದೇ? ಇದಕ್ಕೆ ಅವಕಾಶ ಇರುವುದಿಲ್ಲ. 86ನೇ ಪ್ರಶ್ನೆ, ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಿಣಿಯರಿಗೆ ನೀಡಲಾಗುವ ಮಾಸಿಕ ₹2,000ವನ್ನು ವಾರ್ಷಿಕವಾಗಿ ₹24,000 ಕುಟುಂಬದ ವಾರ್ಷಿಕ ಆದಾಯಕ್ಕೆ ಸೇರಿಸಬೇಕೇ? ಅಗತ್ಯ ಇಲ್ಲ. 87,
ಕಾಲಂ ನಂಬರ್ 32ರ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳು. ಇದರಲ್ಲಿ ಒಂದು ಕುಟುಂಬವು 2 ಅಥವಾ 3 ಸವಲತ್ತುಗಳನ್ನು ಪಡೆದಿದ್ದಲ್ಲಿ, ಅಂದರೆ ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ಗೃಹಲಕ್ಷ್ಮಿ ಯೋಜನೆ. ಮೊಬೈಲ್ ಆ್ಯಪ್ನಲ್ಲಿ ಬಹು ಆಯ್ಕೆ ಇರುವುದಿಲ್ಲ. ಇದಕ್ಕೆ ವಿವರಣೆ ತಿಳಿಸಲು ಕೋರಿದೆ. ಬಹು ಆಯ್ಕೆಗೆ ಆ್ಯಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಅಂದರೆ ಒಂದಕ್ಕಿಂತ ಹೆಚ್ಚಿನ ಸೌಲಭ್ಯಗಳನ್ನ ಪಡ್ಕೊಂಡಿದ್ರೆ ಅದನ್ನು ಸಹ ನಮೂದಿಸಬಹುದು. 88. ಇತರೆ ಸ್ಪೆಸಿಫೈ ಇರುವಂತಹ ಕಾಲಂಗಳಿಗೆ ವಿವರವನ್ನು ಭರ್ತಿ ಮಾಡುವಾಗ ಕನ್ನಡ ಅಕ್ಷರಗಳನ್ನು ಉಪಯೋಗಿಸಬಹುದೇ ಅಥವಾ ಕಡ್ಡಾಯವಾಗಿ ಆಂಗ್ಲ ಭಾಷೆಯಲ್ಲಿ ನಮೂದಿಸಬೇಕೇ? ಎಲ್ಲ ಮೊಬೈಲ್ಗಳಲ್ಲಿ ಕೀಬೋರ್ಡ್ ಇಂಗ್ಲಿಷ್ನಲ್ಲಿ ಇರುತ್ತದೆ. ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ವಿವರಗಳನ್ನು ನಮೂದಿಸಲು ಅವಕಾಶ ಇದೆ. 2 ಭಾಷೆಯಲ್ಲಿ ಯಾವ ಭಾಷೆಯಲ್ಲಾದರೂ ನೀವು ನಮೂದಿಸಬಹುದು. 89. ಮದುವೆಯಾದ ಅಭ್ಯರ್ಥಿಗಳ ಹೆಸರನ್ನು ಡಿಲೀಟ್ ಮಾಡಲು ಅವಕಾಶವಿದೆಯೇ? ಅವಕಾಶ ಇದೆ. 90 ಹಾಗೂ ಕೊನೆಯ ಪ್ರಶ್ನೆ. ಸಮೀಕ್ಷೆ ಸಮಯದಲ್ಲಿ ಬೇಡ ಜಂಗಮ ಸಮುದಾಯದವರು ಪರಿಶಿಷ್ಟ ಜಾತಿ ಎಂದು ನಮೂದಿಸಲು ಒತ್ತಾಯ ಮಾಡಿದಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು? ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಸಮೀಕ್ಷೆಯನ್ನು ನಡೆಸುವುದು. ಹೀಗೆ ಜಿಲ್ಲಾ ಹಂತದ ಸಭೆಯಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಸ್ಪಷ್ಟನೆಯನ್ನು ನೀಡಿರ್ತಾರೆ. ನಿಮಗೂ ಯಾವುದಾದ್ರೂ ಅನುಮಾನಗಳಿದ್ದರೆ ನಿಮ್ಮ ಮೇಲ್ವಿಚಾರಕರಿಂದ ಅಥವಾ ಮಾಸ್ಟರ್ ಟ್ರೈನರ್ಗಳಿಂದ ನಿಮ್ಮ ಅನುಮಾನಗಳನ್ನ ಪರಿಹರಿಸಿಕೊಂಡು ಸಮೀಕ್ಷೆಯನ್ನು ಪೂರ್ಣಗೊಳಿಸಿ. ಇಲ್ಲಿ ಹೇಳಿರುವಂತಹ ಎಲ್ಲ ಮಾಹಿತಿಯು ನಿಮ್ಮ ಗಮನಕ್ಕಾಗಿ ಮಾತ್ರ. ನಿಮಗೆ ಕೈಪಿಡಿಯಲ್ಲಿ ಹಾಗೂ ತರಬೇತಿಯಲ್ಲಿ ನಿಮ್ಮ ಮೇಲ್ವಿಚಾರಕರು ಅಥವಾ ಮಾಸ್ಟರ್ ಟ್ರೈನರ್ಸ್ ಏನು ಮಾರ್ಗದರ್ಶನ ಮಾಡ್ತಾರೋ ಅದೇ ಪ್ರಕಾರ ಸಮೀಕ್ಷೆಯನ್ನು ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ.